ಫ್ರೀಡಮ್ ಪಾರ್ಕು ಶಿವಮೊಗ್ಗದ ಹಳೆ ಜೈಲ್ ಪಕ್ಕದಲ್ಲಿ. ಬನ್ನಿ ಸರ್. ಸ್ನೇಕ್ ಕಿರಣ್ ಶಿವಮೊಗ್ಗ 2:30 ರಾತ್ರಿ ಒಂದು ನಾಗರಾವ್ ಬಂದು ಸೇರ್ಕೊಂಡಿದ್ದೆ ಕಂಟ್ರೋಲ್ ರೂಮಲ್ಲಿ. ಸಾಹೇಬ್ರು ಸರ್ ಎಲ್ಲ ಫೋನ್ ಮಾಡಿದ್ದಾರೆ, ಅಲ್ಲಿಗೆ ಹಿಡಿಯೋಕ್ಕೆ ಹೋಗ್ತಾಯಿದ್ದೀವಿ. ಅದೊಂದು ಕಂಟ್ರೋಲ್ ರೂಮ್ ಬಾಕ್ಸ್ ಹತ್ರ, ಕರೆಂಟ್ ಬಾಕ್ಸ್ ಹತ್ರ ಇದೆ ಅಂತ ಹೇಳಿದ್ದಾರೆ. ಸರ್ ಏನಾಗಿದೆ ಸರ್ ಈಗ ಇಲ್ಲಿ ಕಂಟ್ರೋಲ್ ರೂಮಲ್ಲಿ? ಹಾಂ, ಓಕೆ ಓಕೆ ಸರ್. ನಿಮ್ಮ ಹೆಸರು ಸರ್? ಓಕೆ ಓಕೆ ಸರ್. ಹಾಂ ಹಾಂ ಓಕೆ ಓಕೆ ಸರ್. ಯಾರು ಬಂದಿರಾ ಆ ವಿಡಿಯೋಕ್ಕೆ? ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಪೊಲೀಸ್ ಇಲಾಖೆಯ ಒಂದು ಹಳೆ ಇದು ಹೆಚ್ಚಾಗಿ ಇಲ್ಲಿ ಫ್ರೀಡಮ್ ಪಾರ್ಕ್ ಪಕ್ಕದಲ್ಲಿದೆ. ಹೆಚ್ಚಾಗಿ ವಾಕೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಸಹ ಪೊಲೀಸ್ ಇಲಾಖೆ ಪಾಪ ರಾತ್ರಿ ಎಲ್ಲ ಕಂಟ್ರೋಲ್ ರೂಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವರೊಂದು 2:30 ರಾತ್ರಿ ಹಾವು ಕಾಣಿಸ್ಕೊಂಡಿದೆ. ಪಾಪ ನನಗೂ ತೊಂದರೆ ಆಗಬಾರ್ದು, ಮತ್ತು ತಪ್ಪಲೆ ತೊಂದರೆ ಆಗ್ತದೆ. ಈಗ ಬೆಳಗ್ಗೆ ಫೋನ್ ಮಾಡಿದ್ರು, ರಾತ್ರಿ ಮಾಡಿದ್ರೆ ಚೆನ್ನಾಗಿತ್ತು. ಹಾಗಾಗಿ ಈ ಹಿಡಿಯೋಂಥ ಅವಕಾಶ ಮಾಡ್ಕೊಡ್ತಾರೆ ಭಗವಂತ ಎಲ್ಲರಿಗೂ ಒಳ್ಳೆ. ಈ ಪಾರ್ಕ್ನವರ ಕಂಡಿದ್ದೀರಾ? ಒಳ್ಳೆ ಇದಕ್ಕೆ ಸಂಬಂಧಪಟ್ಟ ಜಾಗಗಳನ್ನು ಅವಕಾಶ ಮಾಡಿಕೊಡೋದು. ಹೆಚ್ಚಾಗಿ ಈ ಭಾಗದಲ್ಲಿ ಅದಕ್ಕೆ ತಕ್ಕಂಗೆ ಹಳೆ ತೋಟ ಅಥವಾ ಆ ಕಡೆ ಚಾನಲ್ಗಳಾಗಿರ್ಬೋದು, ಮತ್ತು ಹಾವುಗಳು ಓಡಾಡೋಂಥ ಜಾಗನೇ ಹೆಚ್ಚಾಗಿ ಆ ಕಡೆ ಕಂಡ್ರೆ ಅದು ಪೊಲೀಸ್ ಇಲಾಖೆ ಪಾಪ ಎಂಥ ಹಾವುಗಳಿದ್ರೆ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರು ರಕ್ಷಣೆಯಾಗಿದ್ದಾರೆ. ಆ ಭಗವಂತ ಯಾವಾಗಲೂ ಆಯಸ್ಸು, ನೆಮ್ಮದಿ, ಶಾಂತಿ ಯಾವಾಗಲೂ ಕೊಡಲಿ ಅಂತ ಹೇಳ್ತೀನಿ ಈ ಇಲಾಖೆಗೆ. ಹಾಗಾಗಿ ಎಲ್ಲೇ ಕಂಡು ಅದನ್ನು ರಕ್ಷಣೆ ಮಾಡೋಂಥ ಅವಕಾಶ ತುಂಬ ಸೇರಿ ನೋಡಿ. ಕೆರೆ ಆಗಿರ್ಬೋದು, ಕೊಳಕಮಳ್ಳ ಆಗಿರ್ಬೋದು, ನಾಗರಾವ್ ಆಗಿರ್ಬೋದು, ಪ್ರತಿಯೊಂದು ಹಾವುಗಳನ್ನು ಕಂಡಾಗ ನಡೆಸ್ತಾ ಇದ್ದಾರೆ. ಊಲ್ಸ್ನೇಕ್ ಆಗಿರ್ಬೋದು, ಯಾಕಂದರೆ ಸುಮಾರು ಹಾವುಗಳನ್ನು ಹಿಡಿದಿದ್ದೀವಿ. ಹಾಗಾಗಿ ಎಲ್ಲೆಲ್ಲ ಕಂಡು ಅದನ್ನು ಹಿಡಿಯೋಂಥ ಅವಕಾಶ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಸ್ನೇಕ್ ಇಲ್ಲ ಇಲ್ಲ ಕರೆಕ್ಟ್ ಇಲ್ಲ. ಗೊತ್ತಿಲ್ಲ ಕೈ ಇಟ್ಟಿರಲ್ಲ ಸರ್. ಕೇಳಿರೋ ಸಮಾಧಾನ ಆಗಲಿ. ಎಲ್ಲ ಸರ್
ಬಿಡ್ಬೇಡ ಮನೆ ನೀನು ನಮ್ಮ ಟೆನ್ಷನ್ ನಮಗೆ 2:30 ರಾತ್ರಿ ನಿದ್ದೆ ಕಾದಿ ಸಮಾಧಾನವಾಗಿರಪ್ಪ ಫೋಟೋ ಇಲ್ಲ ಸರ್ ಅವತ್ತು ವಿಡಿಯೋ ಮಾಡ್ಕೊಡ್ತೀನಿ ಅವರಿಗೆ ಅವ್ರ ಗ್ರೂಪಲ್ಲಿ ಅಂತೆ ಪ್ರೆಸ್ ಮೀಡಿಯಾದವ್ರಿಗೆ ವಿಡಿಯೋ ಮಾಡ್ತಾಯಿದ್ದೀನಿ ಕೂಡ ಅದರಲ್ಲಿ ಫೋಟೋ ಬರುತ್ತಲ್ಲ ಅಂದರೆ ಎಷ್ಟು ಇಕ್ಕು ಸರ ರಾತ್ರಿ ಹಿಂಗೆ ಇದ್ದಿದ್ದು ಸರ್ ಎದ್ದಿದ್ದು ಮಾತ್ರ ನಮಗೆ ಅದು ನೋಡಿ ಎಷ್ಟು ರ್ಯಾಶ್ ಆಗಿದೆ.